ಸ್ನೇಹಿತರೆ ಗೃಹಲಕ್ಷ್ಮಿಯ 6,000 ಹಣವನ್ನು ಒಂದೇ ಸಲ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಏನಿದು ಕಂಪ್ಲೀಟಾಗಿ ಹೇಳ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಮಾಹಿತಿಯನ್ನು ಕೊಡಿ, ನಮಗೆ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಈಗೊಂದು ನಮ್ಮ ಒಂದು ಮಾಧ್ಯಮದ ಮುಖಾಂತರ ನಮಗೆ ತಿಳಿದು ಬಂತು. ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರು. ಅವರೇ ಇದಕ್ಕೆಲ್ಲ ಘೋಷಣೆಯನ್ನು ಮಾಡಬೇಕು, ಹಣವನ್ನು ಬಿಡುಗಡೆ ಮಾಡಬೇಕು ಅಂದರೆ ಅವ್ರ ಸೈನ್ ಕೂಡ ಬೇಕೇ ಬೇಕು CM ಸಿದ್ದರಾಮಯ್ಯವ್ರ ಜೊತೆ. ಅವ್ರ ಹತ್ರ ಪ್ರಶ್ನೆಗಳನ್ನ ಮಾಡ್ತಾಯಿದ್ರು ರಿಪೋರ್ಟರು. ಆವಾಗ ಹೇಳಿದ್ದೇನು ಅಂತಂದರೆ, ಮೇಡಮ್ ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾಯಿದ್ರಿ, ಮಹಿಳೆಯರ ಒಂದು ಸಬಲೀಕರಣವನ್ನು ಮಾಡಬೇಕು, ಅವರು ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತಿದ್ರಿ. ಆದರೆ ನೀವು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. 10 ಕಂತು ಹಣವನ್ನು ಬಿಡುಗಡೆ ಮಾಡಿಬಿಟ್ರಿ. ಈಗಲ್ಲ ಇನ್ನು 3 ತಿಂಗಳಾಗ್ತಾ ಬಂತು, ಇನ್ನೂ ಕೂಡ ಹಣ ಬಿಡುಗಡೆ ಮಾಡ್ತಿಲ್ವಲ್ಲ. ಇದೆಲ್ಲ ಸುಳ್ಳ? ನಿಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಸುಳ್ಳು ಅನಿಸುತ್ತೆ ಅಂತೇಳಿ ಕೇಳ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ದಿನಗಳಿಂದ ಹಣವನ್ನೇ ಜಮಾ ಆಗ್ತಿಲ್ಲ. ತುಂಬ ಏನು ಇದನ್ನು ನಂಬಿಕೊಂಡು ತುಂಬ ಜನ ಇದ್ದಾರೆ ಮೇಡಮ್ ಅಂತೇಳಿ ಹೇಳ್ತಿದ್ರು. ಆಗ ಅವರು ಹೇಳಿದ್ದು ಅಂದರೆ, ಹೌದು, ಈಗಾಗಲೇ ತುಂಬ ತಿಂಗಳಾಗ್ಬಿಟ್ಟಿದೆ, 3 ತಿಂಗಳು ಆಗೋಗ್ಬಿಟ್ಟಿದೆ, ಸಾಕಷ್ಟು ದಿನಗಳಾಗಿದೆ. ಆದರೆ ನಾವು 6,000 ಹಣವನ್ನು ಒಂದೇ ಸಲ ಒಂದು ಫಲಾನುಭವಿಗಳಿಗೆ ಜಮಾ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಅಂದರೆ 6,000 ಹಣ ಹೇಗೆ ಜಮಾ ಮಾಡ್ತಾರೆ ಅಂದರೆ, 3 ಕಂತಿನ ಹಣವನ್ನು ಅಂದರೆ 10 ಕಂತು ಜಮಾ ಆಗಿಬಿಟ್ಟಿದೆ, 10 ಕಂತು ಜಮಾ ಆಗಿದೆ. 11ನೇ ಕಂತು, 12ನೇ ಕಂತು, 13ನೇ ಕಂತಿನ ಹಣವನ್ನು ಒಟ್ಟು 6,000 ಹಣಗಳನ್ನು ನಾವು ಒಂದೇ ಸಲ ಮಹಿಳೆಯರ ಒಂದು ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಿ. ತುಂಬ ಅಡೆತಡೆಗಳಿದ್ವು ನಮಗೆ, ತುಂಬ ಇಲ್ಲಿ ನಮಗೆ ತುಂಬ ಫೈಲ್ಗಳು ಮೂವ್ ಆಗಬೇಕಾಗಿತ್ತು. ಅದ್ರ ಜೊತೆ ಸರ್ಕಾರದ ಒಂದು ಟೈಮಲ್ಲಿ ಏನಾದರೂ ಏನು ಎಲೆಕ್ಷನ್ ಇತ್ತು, ಎಲೆಕ್ಷನಲ್ಲಿ ಹಣವನ್ನು ಬಿಡುಗಡೆ ಮಾಡೋಕ್ಕಾಗ್ತಿಲ್ಲ, ನಾವು ಸರ್ಕಾರದಿಂದ ಕೇಳೋದಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಸಿಚುವೇಶನ್ ಇದ್ದ ಕಾರಣ ನಾವು ಹಣವನ್ನು ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಇದೇ ಒಂದು ಕಾರಣದಿಂದಾಗಿ ನಾವು ಗೃಹಲಕ್ಷ್ಮಿ ಯೋಜನೆಗಳು ತುಂಬ ಜನ ಪ್ರಶ್ನೆಗಳು ಹೇಳ್ತಾ ಇದ್ದೀರಾ, ನೀವು ನಿಲ್ಲುತ್ತೆ ಅಂತೇಳಿ, ನಿಲ್ಲದ ಸಾಧ್ಯತೆಗಳಿವೆ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲ ನಿಲ್ಲೋದಿಲ್ಲ ಅಂತ ಅನುಮಾನನೇ ಬೇಡ ಅಂತೇಳಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ನಿಲ್ಲಲ್ವಂತೆ, ಖಂಡಿತವಾಗ್ಲೂ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಒಂದು CM ಸಿದ್ದರಾಮಯ್ಯ ಜೊತೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ನಾನು ಹೆಬ್ಬಾಳ್ಕರ್ ಆಗಿರಲಿ, ಅವರು ಮುಖ್ಯಸ್ಥರು ಏನಿದ್ದಾರೆ ಒಂದು ಡಿಪಾರ್ಟ್ಮೆಂಟ್, ಅವರೆಲ್ಲ ಕೂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ಮಹಿಳೆಯರು ತುಂಬ ತೊಂದರೆಯಲ್ಲಿದ್ದಾರೆ. ತುಂಬ ಕಡೆ ಹೆವಿ ಮಳೆ ಆಗಿರೋದ್ರಿಂದ ಅವರು ಹೊರಗಡೆ ಕೂಡ ಹೋಗೋಕ್ಕಾಗ್ತಿಲ್ಲ. ಅವಾಗೆಲ್ಲ ತುಂಬ ಬರಗಾಲ ಇತ್ತು, ಈಗೆಲ್ಲ ತುಂಬ ಮಳೆ ಆಗಿರೋದ್ರಿಂದ ಎಲ್ಲೂ ಅವ್ರು ಹೊರಗಡೆ ಹೋಗಿ ದುಡಿಯೋಕ್ಕೂ ಕೂಡ ಆಗ್ತಾಯಿಲ್ಲ. ನೀವು ಕೂಡ ಈಗ ಹಣವನ್ನು ಬಿಡುಗಡೆ ಮಾಡೋದಿದ್ದರೆ ನಿಜವಾಗ್ಲೂ ಕೂಡ ತುಂಬ ಕಷ್ಟ ಆಗುತ್ತೆ. ಅವರು ದಿನನಿತ್ಯ ಜೀವನವನ್ನು ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಹಣವನ್ನು ಬಿಡುಗಡೆ ಮಾಡಲೇಬೇಕು ಅಂಥೇಳಿ ತುಂಬ ಒತ್ತಿಡಿತಿದ್ದಾರಂತೆ. ಇದು ಕಾರಣಕ್ಕೋಸ್ಕರ ನಾವು 6,000 ಹಣಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡುವ ಒಂದು ಪ್ರಯತ್ನದಲ್ಲಿದ್ದೀವಿ. ಈಗಾಗಲೇ ಅದಕ್ಕೆಲ್ಲ ಫೈಲೆಲ್ಲ ರೆಡಿ ಮಾಡಿದ್ದಾರೆ. ನಾನೊಂದು ಸೈನ್ ಹಾಕಿ ಕಳಿಸ್ಕೊಡ್ಬೇಕಷ್ಟೆ. ಸೈನ್ ಹಾಕಿ ಕಳಿಸ್ಕೊಟ್ರೆ ಇನ್ನು ನಿಮ್ಮ ನೇರವಾಗಿ ಒಂದು DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕಿಗೆ ಜಮಾ ಆಗಿಬಿಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಅವರೇ ಕೂಡ ಇದರಲ್ಲಿ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಏನು ಮಹಿಳೆಯರ ನಾವು ಒಂದು ಕ್ಷೇಮವನ್ನು ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಅವರಿಗೆ ಒಟ್ಟಾರೆಯಾಗಿ 6,000 ಹಣವನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅಲ್ಲಿನ ತನಕ ನೀವು ಒಂದು ಸ್ವಲ್ಪ ಸಮಾಧಾನವಾಗಿರಬೇಕು. ಯಾವುದೇ ರೀತಿಯ ಒಂದು ನೀವು ಸ್ಟ್ರೈಕನ್ನೇ ಆಗಲಿ, ತುಂಬ ನಮಗೆ ಬೇರೆ ರೀತಿಯಲ್ಲಿ ತೊಂದರೆಗಳನ್ನು ಕೊಡಬೇಡಿ ಸರ್ಕಾರಕ್ಕೆ. ಈಗಾಗಲೇ ನಾವು ತುಂಬ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ. ಈಗಾಗಲೇ ನಾವು ಸರ್ಕಾರ ಒಂದು ಮಟ್ಟಿಗೆ ಸ್ವಲ್ಪ ಒಂದು ಹಣದ ತೊಂದರೆ ಕೂಡ ಇದೆ ಸರ್ಕಾರದಲ್ಲಿ. ಅದರಿಂದ ನೀವು ನಮಗೆ ತೊಂದರೆಯನ್ನು ಕೊಡಬೇಡಿ. ನಾವು ಆದಷ್ಟು ಬೇಗ ಇನ್ನು ಒಂದು 5-6 ದಿನ, ಒಂದು ವಾರದಲ್ಲಿ ನಿಮಗೆ 6,000 ಹಣಗಳನ್ನು ಕೊಟ್ಬಿಡ್ತೀವಿ. ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಒಂದು ಸ್ಪಷ್ಟನೆಯನ್ನು ಒಂದು ಪತ್ರಿಕೋದ್ಯಮ ತಂಡಕ್ಕೂ ಕೂಡ ಅವರು ತಿಳಿಸಿದ್ದಾರೆ. ಅವ್ರು ಮತ್ತೆ ಕೂಡ ಕೇಳ್ತಿದ್ದಾರೆ, ಹೌದು ಮೇಡಮ್, ಹಾಗಾದರೆ ಈಗಾಗಲೇ ತುಂಬ ಜನ ಮಹಿಳೆಯರು ನೀವು ತೆಗ್ದಾಕ್ತೀವಿ ಅಂತ ಹೇಳ್ತಿದ್ರಿ, GST ಪೇಯರ್ಸ್ನ ತೆಗ್ದಾಕ್ತೀರಾ ಅಂತೇಳಿ ಕೇಳಿದ್ರಂತೆ. ಅದಕ್ಕೆ ಅದನ್ನು ಕೂಡ ಇನ್ನೂ ಪ್ರೋಸೆಸಿಂಗಲ್ಲಿದೆ. ಇನ್ನೂ ಕೂಡ CM ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿಲ್ಲ. ಏನು GST ಪೇಯರ್ಸ್
ಸೇರಿಸ್ಕೊಂಡಿದ್ದಾರಲ್ಲ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಅಂತೇಳಿ. ಬಟ್ ಅದಕ್ಕಿನ್ನೂ ಕೂಡ ಕರೆಕ್ಟಾಗಿ ಅವರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಈ ಒಂದು ಕಂತಿನ ಹಣವನ್ನು ಫಸ್ಟ್ ಬಿಡುಗಡೆ ಮಾಡಿಬಿಡ್ತೀವಿ, 11, 12, 13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಬಿಡ್ತೀವಿ. ಆಮೇಲೆ ನಾವು ವೆರಿಫಿಕೇಷನ್ನ ಮಾಡ್ಕೊಂಬಿಡ್ತೀವಿ, ಹಣವನ್ನು ಲೇಟ್ ಮಾಡೋದಿಲ್ಲ ಇನ್ನು ಅಂತೇಳಿ ಹೇಳ್ತಾ ಇದ್ದಾರಂತೆ. ನೋಡೋಣ, ಇನ್ನೂ ಕೂಡ ಇಷ್ಟೊಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಮೇಡಮ್ ಅವರು. ಸ್ವಲ್ಪ ದಿನ ಕಾಯೋಣ. 6,000 ಹಣ ನಿಮಗೆ ಜಮಾ ಆಗೋದಂತೂ ಖಂಡಿತ ಗ್ಯಾರಂಟಿ. ನೋಡಿ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.